ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಕರ್ನಾಟಕದ ಒಂದು ವ್ಯವಸಾಯದ ಬಗ್ಗೆ, ಅಂದರೆ ವ್ಯವಸಾಯದ ಪ್ರಾಮುಖ್ಯತೆ, ವ್ಯವಸಾಯದ ವಿಧಗಳು ಮತ್ತು ಕರ್ನಾಟಕದ ಒಂದು ಪ್ರಮುಖ ಬೆಳೆಗಳ ಬಗ್ಗೆ ಇವತ್ತಿನ ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ವ್ಯವಸಾಯ ಅಂದರೆ ಏನಪ್ಪ ಅಂದ್ರೆ ಭೂಮಿಯನ್ನು ಉಳುಮೆ ಮಾಡಿ ಬೆಳೆ ಬೆಳೆಯುವುದನ್ನು ವ್ಯವಸಾಯ ಅಂತ ಹೇಳ್ತಾರೆ. ಇಂದಿನ ತರಗತಿಯೊಳಗೆ ಭೂ ಬಳಕೆ ಅಂತ, ಭೂಮಿಯನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮಾಡುವುದನ್ನು ಭೂ ಬಳಕೆ ಅಂತ ಕರೆದಪ್ಪ ಅಂದ್ರೆ ವ್ಯವಸಾಯ ಅಂದರೆ ಭೂಮಿಯನ್ನು ಉಳುಮೆ ಮಾಡಿ ಬೆಳೆ ಬೆಳೆಯುವುದನ್ನು ವ್ಯವಸಾಯ ಅಂತಂದು ಕರಿತಾ ಹೋಗ್ತಾರೆ. ಅದಲ್ಲದೆ ಕೂಡ ಪಶುಪಾಲನೆ, ಕೋಳಿ ಸಾಕಣೆ, ಜೇನು ಸಾಕಣೆ, ಮೀನುಗಾರಿಕೆ, ರೇಷ್ಮೆ ಕೃಷಿಯು ಈ ಒಂದು ವ್ಯವಸಾಯಕ್ಕೆ ಸೇರ್ತಾ ಹೋಗ್ತವೆ. ಕರ್ನಾಟಕದ ಒಂದು 61.33% ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸವಾಗಿರೋದ್ರಿಂದ ಅವರು ಜಾಸ್ತಿ ಯಾವುದನ್ನು ನಂಬ್ತಾ ಹೋಗ್ತಾರಪ್ಪ ಅಂದ್ರೆ ವ್ಯವಸಾಯವನ್ನು ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬನೆ ಮಾಡ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ವ್ಯವಸಾಯದ ಪ್ರಾಮುಖ್ಯತೆ ನೋಡೋದಾದ್ರೆ, ಈ ಒಂದು ವ್ಯವಸಾಯದ ಪ್ರಾಮುಖ್ಯತೆ ಏನಪ್ಪ ಅಂದ್ರೆ ಈ ಕರ್ನಾಟಕವು ಪುರಾತನ ಒಂದು ಮೂಲ ವೃತ್ತಿಗಳಲ್ಲಿ ಯಾವುದಪ್ಪ ಅಂದ್ರೆ ವ್ಯವಸಾಯವನ್ನು ನೋಡ್ತಾ ಹೋಗ್ತೀವಿ. ಇದು ಜೀವನ ಆಧಾರಿತ ಒಂದು ವೃತ್ತಿ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ನಮ್ಮ ಒಂದು ರಾಜ್ಯದ ಒಂದು ಆರ್ಥಿಕತೆಯ ಬೆನ್ನೆಲುಬು ಅಂತ ಕರಿತಾ ಹೋಗ್ತೀವಿ. ನಮ್ಮ ಒಂದು ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬು ಯಾವುದಪ್ಪ ಅಂದ್ರೆ ವ್ಯವಸಾಯವನ್ನು ಕಾಣ್ತಾ ಹೋಗ್ತೀವಿ. ಆರ್ಥಿಕ ಒಂದು ಅಭಿವೃದ್ಧಿ ಆಗಬೇಕಪ್ಪ ಅಂದ್ರೆ ಅದು ವ್ಯವಸಾಯವನ್ನು ಅವಲಂಬನೆ ಮಾಡ್ತಾ ಹೋಗ್ತೀವಿ. ಜೀವನವನ್ನು ನಡೆಸಲು ಈ ಒಂದು ಉದ್ಯೋಗ ನೀಡ್ತಾ ಹೋಗ್ತೈತಿ. ಜನರಿಗೆ ಆಹಾರ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗ್ತಾ ಹೋಗ್ತೈತಿ. ರಾಜ್ಯದ ಒಂದು ಆದಾಯದ ಒಂದು ಮೂಲ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ವಿದೇಶಿ ವಿನಿಮಯ ಗಳಿಸ್ತಾ ಕೊಡ್ತಾ ಹೋಗ್ತೈತಿ. ಕಾಫಿ, ರೇಷ್ಮೆ, ಸಾಂಬಾರು ಪದಾರ್ಥಗಳು, ತಂಬಾಕು, ಹತ್ತಿ ಮುಂತಾದವು ರಫ್ತಾಗುವಂಥ ಕೃಷಿ ಉತ್ಪನ್ನಗಳು. ತೃತೀಯ ವೃತ್ತಿಗಳಾದಂಥ ಸಾರಿಗೆ, ಬ್ಯಾಂಕಿಂಗ್ ವ್ಯವಸ್ಥೆ ಈ ಒಂದು ವ್ಯವಸಾಯದ ಒಂದು ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಪುರಾತನ ಕಾಲದೊಳಗೆ ಈ ಒಂದು ಮೂಲ ವೃತ್ತಿ ಆದಪ್ಪ ಒಂದು ವ್ಯವಸಾಯನ ನೋಡ್ತಾ ಹೋಗ್ತೀವಿ. ಜೀವನಾಧಾರಿತ ವೃತ್ತಿ ಅಂತ ಕರಿತಾ ಹೋಗ್ತೀವಿ. ರಾಜ್ಯದ ಒಂದು ಆರ್ಥಿಕತೆ ಬೆನ್ನೆಲುಬು ಅಂತ ಕರಿತಾ ಹೋಗ್ತೀವಿ. ಈ ಒಂದು ಜೀವನ ನಡೆಸಲು ಉದ್ಯೋಗವನ್ನು ಕೊಡ್ತಾ ಹೋಗ್ತೈತೆ. ಜನರಿಗೆ ಆಹಾರ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ನೀಡ್ತಾ ಹೋಗ್ತೈತೆ. ರಾಜ್ಯದ ಒಂದು ಆದಾಯ ಈ ಒಂದು ವ್ಯವಸಾಯವನ್ನು ಕಾಣ್ತಾ ಹೋಗ್ತದೆ. ಇದು ಏನಪ್ಪ ಅಂದ್ರೆ ವ್ಯವಸಾಯದ ಒಂದು ಪ್ರಾಮುಖ್ಯತೆ ಅಂತ ಕಾಣ್ತಾ ಹೋಗ್ತದೆ. ಹಾಗಾದ್ರೆ ಈ ಒಂದು ವ್ಯವಸಾಯದ ವಿಧಗಳನ್ನು ನೋಡ್ತಾ ಹೋದಪ್ಪ ಅಂದ್ರೆ ಈ ಒಂದು ಕರ್ನಾಟಕ ರಾಜ್ಯದೊಳಗೆ ಆ ಭೂ ಹಿಡುವಳಿಯ ಜೊತೆಗೆ ಆ ಫಲವತ್ತತೆ, ನೀರಿನ ಲಭ್ಯತೆ, ಮಳೆಯ ಪ್ರಮಾಣ, ವಾಯುಗುಣ, ಭೂಸ್ವರೂಪ, ಮಾರುಕಟ್ಟೆ ಇವುಗಳ ಅನುಗುಣವಾಗಿ ವಿವಿಧ ಬೆಳೆಗಳನ್ನು ಬೆಳ್ತಾ ಹೋಗ್ತಾರೆ. ಇವುಗಳನ್ನು ಅನುಸರಿಸಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ವ್ಯವಸಾಯದಂಥ ವಿಧಗಳನ್ನು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಒಂದನೇದು ಜೀವನಾಧಾರ ಬೇಸಾಯ, ನೀರಾವರಿ ಬೇಸಾಯ, ಒಣ ಬೇಸಾಯ, ಮಿಶ್ರ ಬೇಸಾಯ, ಸ್ಥಳಾಂತರ ಬೇಸಾಯ, ವಾಣಿಜ್ಯ ಬೇಸಾಯ, ನೆಡತೋಪು ಬೇಸಾಯ ಅಂತಂದು ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಈ ಒಂದು ಸ್ಥಳಾಂತರ ಬೇಸಾಯ, ಮಿಶ್ರ ಬೇಸಾಯ, ಒಣ ಬೇಸಾಯ ಇವು ಸಾಕಷ್ಟು ಬಾರಿ KS ಲೆವೆಲ್ ಒಳಗೆ ಪ್ರಶ್ನೆಗಳು ಆಗಿರೋದನ್ನು ಕಾಣ್ತಾ ಹೋಗ್ತದೆ. ಅಂದರೆ ಸ್ಥಳಾಂತರ ಬೇಸಾಯಕ್ಕೆ ಒಂದು ಉದಾಹರಣೆ ಕೊಡಿ, ಮಿಶ್ರ ಬೇಸಾಯಕ್ಕೆ ಒಂದು ಉದಾಹರಣೆ ಕೊಡಿ ಅಂತಂದು ಈ ರೀತಿಯ ಪ್ರಶ್ನೆಗಳು ಕಾಣ್ತಾ ಹೋಗ್ತವೆ. ಹಾಗಾದ್ರೆ ವ್ಯವಸಾಯದ ಒಂದು ವಿಧಗಳ ಈಗಳಿದಲ್ಲ ಯಾವಪ್ಪ ಅಂದ್ರೆ ಜೀವನಾಧಾರ ಬೇಸಾಯ, ನೀರಾವರಿ ಬೇಸಾಯ, ಒಣ ಬೇಸಾಯ, ಮಿಶ್ರ ಬೇಸಾಯ, ಸ್ಥಳಾಂತರ ಬೇಸಾಯ, ವಾಣಿಜ್ಯ ಬೇಸಾಯ, ನೆಡತೋಪು ಬೇಸಾಯ ಅಂತಂದು ಕರಿತಾ ಹೋಗ್ತಾರೆ. ಒಂದು ನೋಡ್ತಾ ಹೋಗೋಣ. ಈ ಒಂದು ನೀರಾವರಿ ಬೇಸಾಯ ಅಂದರೆ ಏನಪ್ಪ ಅಂದ್ರೆ ಕಾಲುವೆ, ಕೆರೆ, ಬಾವಿ ಮೂಲಗಳಿಂದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವಂಥ ಕೃಷಿ ಪದ್ಧತಿಗೆ ನೀರಾವರಿ ಬೇಸಾಯ ಅಂತ ಹೇಳ್ತಾರೆ. ಅಂದರೆ ನೀರಿನ ಮೂಲಗಳಿಂದ, ಅಂದ್ರೆ ಕಾಲುವೆ, ಕೆರೆ, ಬಾವಿ ಮೂಲಗಳಿಂದ ನೀರನ್ನು ಬಳಕೆ ಮಾಡಿ ಅವು ಸಾಗುವಳಿ ಮಾಡುವಂಥ ಕೃಷಿ ಪದ್ಧತಿಗೆ ನೀರಾವರಿ ಬೇಸಾಯ ಅಂತ ಕರಿತಾ ಹೋಗ್ತೀವಿ. ಭತ್ತ, ಕಬ್ಬು ಈ ಒಂದು ನೀರಾವರಿ ಬೇಸಾಯದ ಪ್ರಮುಖ ಬೆಳೆಗಳಂತ ಕರಿತಾ ಹೋಗ್ತೀವಿ. ಮಳೆ ಆಶ್ರಿತ ಬೆಳೆಗಳಿಗೆ ಒಣ ಅಥವಾ ಶುಷ್ಕ ಬೇಸಾಯ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ಒಣ ಅಥವಾ ಶುಷ್ಕ ಬೇಸಾಯಕ್ಕೆ ಉದಾಹರಣೆಗೆ ರಾಗಿ, ಜೋಳ, ಎಣ್ಣೆಕಾಳುಗಳು ಉದಾಹರಣೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ನೋಡ್ತಾ ಹೋಗೋಣ. ವಿಶಾಲವಾದ ಸಾಗುವಳಿ ಭೂಮಿಯೊಳಗೆ ಹಣಗಳಿಕೆಗಾಗಿ ಬಹುವಾರ್ಷಿಕ ಬೆಳೆಗಳನ್ನು ಬೆಳ್ತಾ ಹೋಗ್ತದೆ. ಅಂದರೆ ಇದನ್ನು ನೆಡತೋಪು ಬೇಸಾಯ ಅಥವಾ ಪ್ಲಾಂಟೇಶನ್ ಬೇಸಾಯ ಅಂತಂದು ಕರಿತಾ ಹೋಗ್ತದೆ. ಯಾವ ರೀತಿಯಪ್ಪ ಅಂದ್ರೆ ಕಾಫಿ, ಚಹಾ, ರಬ್ಬರ್, ಕೋಕೋ ಇವು ನಮ್ಮ ದೇಶಕ್ಕೆ ಅತಿ ಹೆಚ್ಚು ಉಪಯೋಗ ಇಲ್ಲದಿದ್ದರೂ ಕೂಡ ಇದು ವಿದೇಶಿ ಮಾರುಕಟ್ಟೆಯ ಒಂದು ಗಮನದಲ್ಲಿಟ್ಟುಕೊಂಡು ಇವುಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಬೆಳ್ತಾ ಹೋಗ್ತಾರೆ. ಹಾಗಾಗಿ
ಈ ಒಂದು ವಾಣಿಜ್ಯ ಬೇಸಾಯ ಅಂದರೆ ಏನಪ್ಪ ಅಂದ್ರೆ ವಿದೇಶಿ ಮಾರುಕಟ್ಟೆಯ ಒಂದು ಗಮನದಲ್ಲಿಟ್ಟುಕೊಂಡು ಮಾಡುವಂಥ ಸಾಗುವಳಿಯನ್ನು ವಾಣಿಜ್ಯ ಬೇಸಾಯ ಅಂತ ಕರಿತಾ ಹೋಗ್ತಾರೆ. ಅಂದರೆ ಏನಪ್ಪ ಅಂದ್ರೆ ತಂಬಾಕು, ಹತ್ತಿ, ಸೆಣಬು ಜೊತೆಗೆ ಮಾರಾಟಕ್ಕಲ್ಲದೆ ರೈತರ ಒಂದು ಜೀವನೋಪಾಯಕ್ಕಾಗಿ ಬೆಳೆ ಬೆಳೆಯುವಂಥ ಕೃಷಿ ಪದ್ಧತಿಗೆ ಜೀವನಾಧಾರ ಬೇಸಾಯ ಅಂತ ಕೇಳ್ತಾ ಹೋಗ್ತೀವಿ. ಇದು ಪುರಾತನವಾದಂಥ ಮಾದರಿ ಬೇಸಾಯ ಅಂತ ಕರಿತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಮಿಶ್ರ ಬೇಸಾಯ ಹೆಚ್ಚು ಪ್ರಚಲಿತವಾಗಿರೋದನ್ನು ಕಾಣ್ತವೆ. ಅಂದ್ರೆ ಬೆಳೆ ಬೆಳೆಯೋದರ ಜೊತೆಯಲ್ಲೇ ಪಶುಸಂಗೋಪನೆ, ರೇಷ್ಮೆ ಕೃಷಿ, ಕುರಿ ಸಾಕಾಣೆ, ಕೋಳಿ ಸಾಕಾಣೆ, ಜೇನು ಸಾಕಾಣೆ, ಮೀನುಗಾರಿಕೆ ಇವು ಉಪಕಸುಬುಗಳನ್ನು ನಿರ್ವಹಿಸುವುದನ್ನು ಮಿಶ್ರ ಬೇಸಾಯ ಅಂತ ಕರಿತಾರೆ. ಅಂದ್ರೆ ಜೀವನಾಧಾರ ಬೇಸಾಯ, ನೀರಾವರಿ ಬೇಸಾಯ, ಒಣ ಬೇಸಾಯ ಮತ್ತು ಮಿಶ್ರ ಬೇಸಾಯ ಮತ್ತು ಯಾವುದದು ವಾಣಿಜ್ಯ ಅಥವಾ ನೆಡತೋಪು ಬೇಸಾಯ ಅಂತಂದು ಈ ರೀತಿಯ ವ್ಯವಸಾಯದ ಒಂದು ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಮುಂದುವರೆದು ಕರ್ನಾಟಕದ ಒಂದು ಪ್ರಮುಖ ಬೆಳೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಮೊದಲಿಗೆ ವಿವರಿಸಿದಂತೆ ವ್ಯವಸಾಯದ ಒಂದು ವಿವಿಧ ಪದ್ಧತಿಗಳಂತೆ ಕರ್ನಾಟಕದಲ್ಲಿ ಬೆಳೆಯ ಒಂದು ಪ್ರಕಾರಗಳ ವೈವಿಧ್ಯತೆಯನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿರುವಂಥ ವಿವಿಧ ಭೂ ಸ್ವರೂಪಗಳನ್ನು ಕಾಣ್ತಾ ಹೋಗ್ತೀವಿ, ವಾಯುಗುಣದ ಒಂದು ಪರಿಸ್ಥಿತಿಯನ್ನು ಕಾಣ್ತಾ ಹೋಗ್ತೀವಿ, ಮಣ್ಣಿನ ಪ್ರಕಾರ, ನೀರಾವರಿ ಪೂರೈಕೆ, ಕೃಷಿಕರ ಸಂಪ್ರದಾಯ ಮತ್ತು ಮನೋಭೂಮಿ ಈ ರೀತಿಯಾಗಿ ಈ ಒಂದು ಕರ್ನಾಟಕದೊಳಗೆ ಪ್ರಮುಖವಾಗಿ ವಿವಿಧ ರೀತಿಯ ಬೆಳೆಗಳನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ನೋಡ್ತಾ ಹೋಗೋಣ. ಈ ಕರ್ನಾಟಕದ ಬೆಳೆಗಳನ್ನು ಈ ಕೆಲವೊಂದು ರೀತಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಆಹಾರದ ಬೆಳೆಗಳು ಅಂತ ನೋಡ್ತಾ ಹೋಗ್ತೀವಿ. ಒಂದನೇದು ಆಹಾರದ ಬೆಳೆಗಳು ಯಾವಪ್ಪ ಅಂದ್ರೆ ಭತ್ತ, ರಾಗಿ, ಮೆಕ್ಕೆಜೋಳ, ಜೋಳ, ದ್ವಿದಳ ಧಾನ್ಯ, ತೃಣಧಾನ್ಯಗಳು ಅಂದ್ರೆ ಇವುಗಳನ್ನು ಆಹಾರದ ಬೆಳೆಗಳು ಅಂತ ಕರಿತಾ ಹೋಗ್ತಾರೆ. ಇನ್ನೊಂದು ವಾಣಿಜ್ಯ ಬೆಳೆಗಳಂತ ನೋಡ್ತಾ ಹೋಗ್ತೀವಿ. ಹತ್ತಿ, ತಂಬಾಕು, ಕಬ್ಬು, ಹಿಪ್ಪನೇರಳೆ ಇವು ವಾಣಿಜ್ಯ ಬೆಳೆಗಳಂತ ಕರಿತಾ ಹೋಗ್ತೀವಿ. ಎಣ್ಣೆಕಾಳು ಬೆಳೆಗಳಂತ ನೋಡ್ತಾ ಹೋಗ್ತೀವಿ. ಎಣ್ಣೆಕಾಳು ಬೆಳೆಗಳಂದ್ರೆ ಏನಪ್ಪ ಅಂದ್ರೆ ಶೇಂಗಾ, ಎಳ್ಳು, ಹುಚ್ಚೆಳ್ಳು, ಕುಸುಬೆ, ಸೂರ್ಯಕಾಂತಿಯನ್ನು ನೋಡ್ತಾ ಹೋಗ್ತೀವಿ. ನೆಡತೋಪು ಬೆಳೆಗಳಂತ ನೋಡ್ತಾ ಹೋಗ್ತೀವಿ. ಕಾಫಿ, ತೆಂಗು, ಅಡಿಕೆ, ರಬ್ಬರ್, ಬಾಳೆ ಇವು ಈ ರೀತಿಯ ಒಂದು ಕರ್ನಾಟಕದ ಒಂದು ಪ್ರಮುಖ ಬೆಳೆಗಳನ್ನು ನೋಡ್ತೀವಿ. ಇದಲ್ಲದೆ ತೋಟಗಾರಿಕೆ ಮತ್ತು ಪುಷ್ಪ ಬೆಳೆಯನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ಆಹಾರದ ಬೆಳೆಗಳು, ಎರಡನೇದು ವಾಣಿಜ್ಯ ಬೆಳೆಗಳು, ಮೂರನೇದು ಎಣ್ಣೆಕಾಳು ಬೆಳೆಗಳು, ನಾಲ್ಕನೇದು ನೆಡತೋಪು ಬೆಳೆಗಳನ್ನು ಕಾಣ್ತಾ ಹೋಗ್ತೀವಿ. ಕೆಲವೊಂದು ಬೆಳೆಗಳಿಗೆ ವಿಶೇಷವಾದಂಥ ಸ್ಥಾನಮಾನ ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದರೆ ಮೆಣಸಿನಕಾಯಿ ಅಂತ ಕರಿತೇವೆ. ಆ ಮೆಣಸಿನಕಾಯಿ ಅಂತ ಕರಿತವಪ್ಪ ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಅಂತ ಕರಿತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಅಂದರೆ ಅಲ್ಲಿ ಬ್ಯಾಡಗಿ ಒಳಗೆ ಮೆಣಸಿನಕಾಯಿ ಬೆಳೆಯೋಂಗಿಲ್ಲ. ಅದು ಮೆಣಸಿನಕಾಯಿನ ಒಂದು ಅತ್ಯುನ್ನತವಾದಂಥ ಮಾರುಕಟ್ಟೆಯಲ್ಲಿ ಕಂಡು ಬರ್ತಾ ಹೋಗ್ತೈತಪ್ಪ ಅಂದ್ರೆ ಬ್ಯಾಡಗಿ ಒಳಗೆ. ಹಾಗಾಗಿ ಬ್ಯಾಡಗಿ ಮೆಣಸಿನಕಾಯಿ ಅಂತ ಕರಿತಾ ಹೋಗ್ತೀವಿ. ತೆಂಗಿನಕಾಯಿ ಎಲ್ಲಿ ಪ್ರಸಿದ್ಧಪ್ಪ ಅಂದ್ರೆ ತಿಪಟೂರಿನೊಳಗೆ, ವೀಳ್ಯದೆಲೆಯಲ್ಲಿ ಪ್ರಸಿದ್ಧಪ್ಪ ಅಂದ್ರೆ ಮೈಸೂರಿನೊಳಗೆ, ನೀಲಿ ದ್ರಾಕ್ಷಿಯಲ್ಲಿ ಬೆಂಗಳೂರಿನೊಳಗೆ, ದೇವನಹಳ್ಳಿ ಚಕ್ಕೋತ, ಹೀರೆನಕೇರಿ ಬದನೆಕಾಯಿ, ನಿಪ್ಪಾಣಿ ಹೊಗೆಸೊಪ್ಪು ಮತ್ತು ಜೊತೆಗೆ ನಂಜನಗೂಡು ರಸಬಾಳೆಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ನಂಜನಗೂಡಿನ ರಸಬಾಳೆ, ಬ್ಯಾಡಗಿ ಮೆಣಸಿನಕಾಯಿ, ತಿಪಟೂರು ತೆಂಗಿನಕಾಯಿ, ಮೈಸೂರು ವೀಳ್ಯದೆಲೆ. ಪ್ರಮುಖ ಆಹಾರದ ಬೆಳೆಗಳ ಬಗ್ಗೆ ನೋಡೋದಾದ್ರೆ ಭತ್ತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೊದಲನೇದಾಗಿ ಆಹಾರ ಬೆಳೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಭತ್ತವು ಕರ್ನಾಟಕದ ಒಂದು ಪ್ರಮುಖ ಆಹಾರ ಬೆಳೆ ಅಂತ ಕೇಳ್ತಾ ಹೋಗ್ತಾ ಅಂದ್ರೆ ಒಟ್ಟುವಳಿ ಸಾಗುವಳಿ ಮಾಡುವಂಥ ಭೂಮಿಯಲ್ಲಿ 28.2% ಈ ಭಾಗದಲ್ಲಿ ಭತ್ತವನ್ನು ಬೆಳೀತಾ ಹೋಗ್ತಾರೆ. ಈ ಒಂದು ಭತ್ತವು ನೀರಾವರಿ ಮತ್ತು ರಾಸಾಯನಿಕ ಗೊಬ್ಬರ ಮತ್ತು ಅಧಿಕ ಇಳುವರಿ ನೀಡುವ ತಳಿಗಳ ಬಳಕೆಯಿಂದ ಇತ್ತೀಚಿನ ದಿನಗಳಲ್ಲಿ ಭತ್ತದ ಒಂದು ಇಳುವರಿಯನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಭತ್ತವು ಉಷ್ಣವಲಯದ ಬೆಳೆ ಆಗಿತ್ತು ಮತ್ತು ಇತರೆ ಒಂದು ಹೆಚ್ಚು ಮಳೆ ಉಷ್ಣಾಂಶ ಆಗಿರಬೇಕು. ಜೊತೆ ಮಳೆ ಕಡಿಮೆ ಇರುವಂಥ ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯದಿಂದ ಕೂಡ ಈ ಭತ್ತವನ್ನು ಬೆಳೀತಾ ಹೋಗ್ಬೋದು. ಆ ಭತ್ತದ ಬೆಳೆಗೆ ಸಮತಟ್ಟಾದಂಥ ಭೂಮಿ ಇರ್ತಾ ಹೋಗ್ಬೇಕು. ಉದಾಹರಣೆಗೆ ಮೈದಾನ ಪ್ರದೇಶ, ಫಲವತ್ತಾದ ಜೇಡಿ ಮಿಶ್ರಿತ ಮಣ್ಣು ಜೊತೆ ಮೆಕ್ಕಲು ಮಣ್ಣು ಈ ಒಂದು ಬೆಳೆಗೆ ಸೂಕ್ತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಸಿರೆಲೆ ಗೊಬ್ಬರ, ಸೊಪ್ಪು, ಅಧಿಕ ಸಂಖ್ಯೆಯ ಕಾರ್ಮಿಕರು ಸಹ ಈ ಒಂದು ಭತ್ತದ ಬೇಸಾಯಕ್ಕೆ ಅಗತ್ಯವಾಗಿರೋದನ್ನು ಕಾಣ್ತಾ ಹೋಗ್ತವೆ. 70% ಈ ಒಂದು ಭಾಗದ ಫಸಲನ್ನು ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿ ಡಿಸೆಂಬರ್ ಮತ್ತು ನವಂಬರ್ ತಿಂಗಳೊಳಗೆ ಕಟಾವು ಮಾಡ್ತಾ ಹೋಗ್ತಾರೆ. ಈ ಒಂದು ಈ ಬೆಳೆಗಳಿಗೆ ಏನಂತ ಕರಿತಾರಪ್ಪ ಅಂದ್ರೆ ಕಾರು ಬೆಳೆ ಅಥವಾ ಖಾರಿಫ್ ಬೆಳೆ ಅಂತ ಕರಿತಾ ಹೋಗ್ತಾರೆ. ಅದೇ ರೀತಿ ಬೇಸಿಗೆಯಲ್ಲಿ ನೀರಾವರಿ ಸೌಲಭ್ಯ ದೊರೆಯುವಂಥ ಪ್ರದೇಶಗಳಲ್ಲಿ ಅಂದ್ರೆ ಫೆಬ್ರವರಿಯಿಂದ ಜೂನ್ ತಿಂಗಳೊಳಗೆ ಏನು ಬೆಳೀತಾ ಹೋಗ್ತಲ್ಲ ಅವುಗಳನ್ನು ಎಂತ
ಕರಿತಾರಪ್ಪ ಅಂದ್ರೆ ಹೈನು ಬೆಳೆ ಅಂತ ಕರಿತಾವೆ. ಹೈನು ಬೆಳೆ ಅಂದರೆ ಏನಪ್ಪ ಅಂದ್ರೆ ರಾಬಿ ಬೆಳೆ ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಈ ಭತ್ತವನ್ನು ಮಲೆನಾಡಿನಲ್ಲಿ ಚೆಲ್ಲುವ ಚೆಲ್ಲುವ ವಿಧಾನದೊಳಗೆ ಬೆಳ್ತಾ ಹೋಗ್ತಾರೆ. ಮೈದಾನ ಪ್ರದೇಶದೊಳಗೆ ನಾಟಿ ಮಾಡುವ ಮೂಲಕ ಈ ಒಂದು ರೀತಿಯ ವಿಧಾನದ ಮೂಲಕ ಭತ್ತವನ್ನು ಬೆಳ್ತಾ ಹೋಗ್ತಾರೆ. ಈ ಭತ್ತದ ಒಂದು ವೈಜ್ಞಾನಿಕ ಹೆಸರನ್ನು ನೋಡೋದಾದ ಇದು ಒಂದು ರೀತಿಯ ಹುಲ್ಲಿನ ಹುಲ್ಲಿನ ವರ್ಗದ ಒಂದು ಸಸ್ಯ ಆಗಿತ್ತು. ಇದು ವೈಜ್ಞಾನಿಕ ಹೆಸರು ಒರೈಸಾ ಸಟೈವಾ ಅಂತಂದು ಕರಿತಾ ಹೋಗ್ತಾರೆ. ಭತ್ತದ ಒಂದು ವೈಜ್ಞಾನಿಕ ಹೆಸರು ಏನಪ್ಪ ಅಂದ್ರೆ ಒರೈಸಾ ಸಟೈವಾ ಅಂತಂದು ಕರಿತಾ ಹೋಗ್ತಾರೆ. ಹಾಗಾದ್ರೆ ಅತಿ ಹೆಚ್ಚು ಭತ್ತ ಬೆಳೆಯುವಂಥ ಪ್ರದೇಶಗಳನ್ನು ನೋಡೋದಾದ್ರೆ ಈ ಒಂದು ಕೃಷ್ಣ ತುಂಗಭದ್ರಾ ಕಣಿವೆ ನೋಡ್ತಾ ಹೋಗ್ತೀವಿ. ಕಾವೇರಿ ಕಣಿವೆ ಕರಾವಳಿ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಭತ್ತದ ಒಂದು ಉತ್ಪಾದನೆಗೆ ಹೆಸರಾಗ್ತದೆ. ಹಾಗಾದರೆ ಕರ್ನಾಟಕದೊಳಗೆ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯೊಳಗೆ ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿಗಳ ಮೂಲಕ ಭತ್ತವನ್ನು ಬೆಳ್ತಾ ಹೋಗ್ತಾರೆ. ಹಾಗಾದರೆ ನಂತರದಲ್ಲಿ ನೋಡ್ತಾ ಹೋಗ್ತಾನೆ ಕಲಬುರಗಿ ಜಿಲ್ಲೆಯನ್ನು ಎಂತ ಕರಿತಾವಪ್ಪ ಅಂದ್ರೆ ತೊಗರಿಯ ಕಣಜ ಅಂತ ಕರಿತಾ ಹೋಗ್ತಾರೆ. ಈ ಕಲಬುರಗಿ ಜಿಲ್ಲೆಯನ್ನು ಎಂತ ಕರಿತಪ್ಪ ಅಂದ್ರೆ ತೊಗರಿಯ ಕಣಜ ಅಂತಂದು ಕರಿತಾ ಹೋಗ್ತಾರೆ. ಮುಂದುವರೆದು ನೋಡ್ತಾ ಹೋಗೋಣ ಜೋಳದ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕದ ಎರಡನೇ ಆಹಾರ ಬೆಳೆ ಯಾವುದಪ್ಪ ಅಂದ್ರೆ ಜೋಳವನ್ನು ಕಾಣ್ತಾ ಹೋಗ್ತೀವಿ. ಈ ಮೊದಲು ಭತ್ತ ಬೆಳೆಯುವಂಥ ಪ್ರದೇಶಕ್ಕೆ ಜೋಳ ಬೆಳೆಯುವಂಥ ಪ್ರದೇಶ ಹೆಚ್ಚಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜೋಳ ಬೆಳೆಯುವಂಥ ಪ್ರದೇಶವು ಕಡಿಮೆ ಆಗ್ತಾ ಹೋಗಿದೆ. ಅಂದರೆ ಈ 26% ಈ ಒಂದು ಜೋಳದ ಬೆಳೆಗೆ ಸೂಕ್ತವಾಗಿರೋದನ್ನು ಕಾಣ್ತಾ ಹೋಗ್ತದೆ. ಅಂದರೆ ಈ ಕರ್ನಾಟಕದಲ್ಲಿ ಈ ಭಾರತದಲ್ಲಿ ಈ ಕರ್ನಾಟಕವು ಎರಡನೇ ಸ್ಥಾನದಲ್ಲಿ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿತ್ತು. ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರವು ಜೋಳದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಕಾಣ್ತಾ ಹೋಗ್ತದೆ. ಈ ಒಂದು ಜೋಳವನ್ನು ಯಾವುದಕ್ಕೆ ಬಳಕೆ ಮಾಡ್ತಾ ಹೋಗ್ತಪ್ಪ ಅಂದ್ರೆ ರೊಟ್ಟಿ ತಯಾರಿಸಲು ಬಳಕೆ ಮಾಡ್ತಾ ಹೋಗ್ತಾರೆ. ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂಥ ಪದಾರ್ಥವನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಆ ಜೋಳದ ದಂಟನ್ನು ಆ ದನಕರುಗಳ ಮೇವಿಗಾಗಿ ಬಳಕೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗೋಣ ಮೆಕ್ಕೆಜೋಳವನ್ನು ಧಾನ್ಯಗಳ ರಾಣಿ ಅಂತ ಕರಿತಾ ಹೋಗ್ತೀವಿ. ಯಾವುದನ್ನು ಧಾನ್ಯಗಳ ರಾಣಿ ಅಂತ ಕರಿತಪ್ಪ ಅಂದ್ರೆ ಮೆಕ್ಕೆಜೋಳವನ್ನು ಧಾನ್ಯಗಳ ರಾಣಿ ಅಂತ ಕರಿತಾ ಹೋಗ್ತಾರೆ. ಈ ಮೆಕ್ಕೆಜೋಳವು ಆ ದಕ್ಷಿಣ ಕರ್ನಾಟಕದ ಒಂದು ಪ್ರಮುಖ ಆಹಾರ ಬೆಳೆಯಾಗಿ ಕಂಡು ಬರ್ತಾ ಹೋಗ್ತದೆ. ಆ ಮೆಕ್ಕೆಜೋಳವನ್ನು ಆ ಮಾನವರ ಒಂದು ಆಹಾರಕ್ಕೆ ಮತ್ತು ಜಾನುವಾರುಗಳ ಒಂದು ಮೇವಿಗಾಗಿ ಉಪಯುಕ್ತವಾಗಿರೋದನ್ನು ಕಾಣ್ತಾ ಹೋಗ್ತದೆ. ಅಂದರೆ ಈ ಜೋಳ ಮತ್ತು ಮೆಕ್ಕೆಜೋಳವು ಇವೆರಡು ಹುಲ್ಲು ಜಾತಿಗೆ ಸೇರಿದಂಥ ಸಸ್ಯ ವರ್ಗಗಳಾಗಿತ್ತು. ಇವು ಉಷ್ಣವಲಯದ ಒಂದು ಬೆಳೆಗಳಾಗಿತ್ತು. ಇವುಗಳ ಒಂದು ಬೇಸಾಯಕ್ಕೆ ಸಾಧಾರಣ ಮಳೆ, ಒಣವೆ, ಕಪ್ಪು, ಕೆಂಪು, ಮೆಕ್ಕಲು ಮಿಶ್ರಿತ ಮಣ್ಣು ಇದ್ದರೆ ಸಾಕು ಈ ಒಂದು ಬೆಳೆಗಳನ್ನು ಬೆಳ್ತಾವೆ. ಹಾಗಾದ್ರೆ ಈ ಒಂದು ಜೋಳಗಳು ಬೆಳೆಯುವಂಥ ಪ್ರದೇಶಗಳನ್ನು ನೋಡೋದಾದ್ರೆ ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಬೀದರ್, ಬಳ್ಳಾರಿ, ಕೊಪ್ಪಳ, ಗದಗ ಜಿಲ್ಲೆಗಳಲ್ಲಿ ಈ ಜೋಳವನ್ನು ಬೆಳೆಸ್ತಾ ಹೋಗ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳವನ್ನು ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿಯೊಳಗೆ ಮೆಕ್ಕೆಜೋಳವನ್ನು ಬೆಳೆಯುವಂಥ ಪ್ರದೇಶಗಳನ್ನು ನೋಡೋದಾದ್ರೆ ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ, ಚಾಮರಾಜನಗರ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಮಂಡ್ಯ ಜಿಲ್ಲೆಯೊಳಗೆ ನೋಡ್ತಾ ಹೋಗ್ತೀವಿ. ಮೂರನೇದು ಒಂದು ಪ್ರಮುಖ ಆಹಾರ ಬೆಳೆ ನೋಡ್ತಾ ಹೋಗೋಣ ರಾಗಿಯನ್ನು ನೋಡ್ತಾ ಹೋಗೋಣ. ಈ ಒಂದು ರಾಗಿಯು ಅತಿ ಪೋಷಕಾಂಶಗಳು ಹೊಂದಿರುವಂಥ ಆಹಾರ ಬೆಳೆಯಾಗಿದ್ದು ಈ ರಾಗಿಯಿಂದ ಮುದ್ದೆ, ಗಂಜಿ, ರೊಟ್ಟಿ, ಉರಿ ಹಿಟ್ಟು, ಮಾಲ್ಟ್, ದೋಸೆ ಮುಂತಾದ ಆಹಾರ ಪದಾರ್ಥಗಳನ್ನು ತಯಾರಿಕೆ ಮಾಡ್ತಾ ಹೋಗ್ತಾರೆ. ಆ ಕರ್ನಾಟಕದಲ್ಲಿ ಭತ್ತ, ಜೋಳಗಳ ಒಂದು ನಂತರ ಮೂರನೇ ಒಂದು ಆಹಾರ ಬೆಳೆಗಳಂತ ಕಾಡ್ತಾ ಹೋಗ್ತೀವಿ. ಆ ರಾಗಿ ಹುಲ್ಲು ಆ ದನಕರಗಳ ಮೇವಿಗಾಗಿ ಬಳಕೆ ಮಾಡ್ತಾ ಹೋಗ್ತಾರೆ. ಈ ರಾಗಿಯು ಅತಿ ಹೆಚ್ಚಿನ ಕಾಲ ಸಂಗ್ರಹಣೆ ಮಾಡುವಂಥ ಧಾನ್ಯ ಅಂತಂದು ಕರಿತಾ ಹೋಗ್ತಾರೆ. ಹಾಗಾದರೆ ಇದು ಉಷ್ಣವಲಯದ ಬೆಳೆಯಾಗಿತ್ತು. ಅಧಿಕ ಉಷ್ಣಾಂಶ, ಸಾಧಾರಣ ಮಳೆ, ಕೆಂಪು ಮಣ್ಣು, ಮೆಕ್ಕಲು ಮಿಶ್ರಿತ ಮಣ್ಣು ಈ ಒಂದು ಬೆಳೆಗೆ ಯೋಗ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಬೆಳೆಯು ಬರ ನಿರ್ವಹಿಸಬಹುದಂಥ ಗುಣವನ್ನು ಹೊಂದಿದ್ದು ಕೆಲವು ಕಡೆ ನೀರಾವರಿ ಆಶ್ರಯದಲ್ಲಿ ಈ ರಾಗಿಯನ್ನು ಬೆಳ್ತಾ ಹೋಗ್ತಾರೆ. ಈ ರಾಗಿ ನಾಟಿ ಮಾಡುವುದು, ಕಳೆ ಕೀಳುವುದು, ಕೊಯ್ಲು, ಒಕ್ಕಣೆ ಮಾಡೋದು ಇತ್ಯಾದಿಗಳ ಒಂದು ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿರ್ತಾ ಹೋಗಬೇಕು. ಇದು ಪ್ರಮುಖವಾಗಿ ಮುಂಗಾರು ಬೆಳೆಯೊಳಗೆ ಬೆಳ್ತಾ ಹೋಗ್ತಾರೆ. ಬೇಸಿಗೆಯಲ್ಲಿ ನೀರಾವರಿ ವ್ಯವಸ್ಥೆ ಇರುವಂಥ ಜಿಲ್ಲೆಯೊಳಗೆ ಈ ಒಂದು ರಾಗಿಯನ್ನು ಬೆಳ್ತಾ ಹೋಗ್ತಾರೆ. ಹಾಗಾದ್ರೆ ರಾಗಿ ಬೆಳೆಯುವಂಥ ಪ್ರದೇಶಗಳು ನೋಡೋದಾದ್ರೆ ರಾಗಿಯು ಭಾರತದಲ್ಲೇ ಕರ್ನಾಟಕವು ಪ್ರಥಮ ಸ್ಥಾನದಲ್ಲಿ ಇರೋದನ್ನು ಅಂದರೆ ರಾಗಿ ಒಂದು ಉತ್ಪಾದನೆಯಲ್ಲಿ ಕರ್ನಾಟಕವು ಪ್ರಥಮ ಸ್ಥಾನದಲ್ಲಿ ಕಾಣ್ತಾ ಹೋಗ್ತೀವಿ. ಈ ರಾಗಿಯ ಬಳಕೆಯು ಇತ್ತೀಚೆಗೆ ಏನಾಗ್ತಾ ಹೋಗ್ತದಪ್ಪ ಅಂದ್ರೆ ಹೆಚ್ಚಾಗಿತ್ತು. ಇದರ ಒಂದು ರಾಗಿಯ ಒಂದು ಅಧಿಕ ಬೇಡಿಕೆ ಸೃಷ್ಟಿಯಾಗಿತ್ತು. ಇದರ ಒಂದು ಪರಿಣಾಮವಾಗಿ ಆ ಒಟ್ಟು ಸಾಗುವಳಿ ಭೂಮಿಯಲ್ಲಿ 14% ಈ ಒಂದು ರಾಗಿಯನ್ನು ಬೆಳ್ತಾ ಹೋಗ್ತಾರೆ. ಅಂದರೆ ಈ ರಾಗಿಯು
ಜಾಸ್ತಿ ಎಲ್ಲಿ ಬೆಳೀತಾ ಹೋಗ್ತಾರಪ್ಪ ಅಂದರೆ ದಕ್ಷಿಣ ಮೈದಾನದಲ್ಲಿ ಅಂದರೆ ಹಳೆಯ ಮೈಸೂರಿನ ಪ್ರಾಂತ್ಯದಲ್ಲಿ ಈ ಒಂದು ಬೆಳೆಯನ್ನು ಬೆಳೀತಾ ಹೋಗ್ತಾರೆ. ಅಂದರೆ ಯಾವ ರೀತಿ ಉತ್ತರ ಕರ್ನಾಟಕದಲ್ಲಿ ಜೋಳ ಪ್ರಾಧಾನ್ಯತೆ ಇದೆಯೋ ಅದೇ ರೀತಿ ದಕ್ಷಿಣ ಕರ್ನಾಟಕದೊಳಗೆ ಈ ಒಂದು ರಾಗಿಯು ಪ್ರಾಧಾನ್ಯತೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ರಾಗಿಯು ತುಮಕೂರು ಜಿಲ್ಲೆಯು ಅತಿ ಹೆಚ್ಚು ರಾಗಿ ಉತ್ಪಾದನೆ ಮಾಡುವ ಜಿಲ್ಲೆಯಾಗಿರೋದು ಕಂಡುಬರ್ತವೆ. ತುಮಕೂರು ಜಿಲ್ಲೆಯು ಅತಿ ಹೆಚ್ಚು ರಾಗಿ ಉತ್ಪಾದನೆ ಮಾಡುವ ಜಿಲ್ಲೆಯಾಗಿ ಕಂಡು ಬರ್ತಾ ಹೋಗ್ತದೆ. ಇದಿಷ್ಟೇನಪ್ಪ ಅಂದ್ರೆ ಕರ್ನಾಟಕದ ಒಂದು ವ್ಯವಸಾಯದ ವಿಧಗಳು ಮತ್ತು ಪ್ರಮುಖ ಆಹಾರದ ಬೆಳೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.